ನಮ್ಮ ಹಿಂದಿನ ಆಧ್ಯಾತ್ಮಿಕ ಹಣದ ಕಾರ್ಯಾಗಾರ ಸ್ಪಿರಿಚುವಲ್ ಮನಿ ವರ್ಕ್ಶಾಪ್ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನ ನೋಡಿದ್ದೇವೆ. ಇವತ್ತು ಇನ್ನೂ ಕೆಲವು ಹೆಚ್ಚಿನ ಮಾಹಿತಿಗಳನ್ನ ನೋಡೋಣ. ಎಲ್ರಿಗೂ ನಮಸ್ಕಾರ. ಈಗ ನಾವು ಆಧ್ಯಾತ್ಮಿಕ ಹಣದ ಕಾರ್ಯಾಗಾರ ಸ್ಪಿರಿಚುವಲ್ ಮನಿ ವರ್ಕ್ಶಾಪಿನ ಇನ್ನು ಕೆಲವು ಅಂಶಗಳನ್ನ ನೋಡೋಣ. ಈಗ ಕೇಳುಗರಲ್ಲಿ ಒಂದು ಸಂದೇಹ ಬರ್ತದೆ, ಆಧ್ಯಾತ್ಮಿಕ ವ್ಯಕ್ತಿಗೆ ಹಣ ಯಾಕೆ ಅವಶ್ಯಕತೆ ಇಲ್ಲಲ್ಲ, ಅವ ಸಾಧನೆ ಮಾಡ್ಲಿಕ್ಕೆ ಹೊರಟವ, ಅವ ಭಿಕ್ಷೆ ಬೇಡಿ ಜೀವನ ಮಾಡ್ಬೇಕು, ಅವ ಹಣ ಯಾಕೆ ಸಂಪಾದನೆ ಮಾಡ್ಬೇಕು, ಈ ರೀತಿ ಪ್ರಶ್ನೆಗಳು ಬರ್ತವೆ. ಈ ರೀತಿ ಪ್ರಶ್ನೆ ಬರುವುದು ಸಹಜನೇ. ಉತ್ತರ ಏನಂದ್ರೆ, ಒಂದಾನೊಂದು ಕಾಲದಲ್ಲಿ ಜನ ಏನ್ ಮಾಡ್ತಿದ್ರು ಅಂದ್ರೆ, ಅವರಿಗೆ ಆಧ್ಯಾತ್ಮಿಕತೆಯ ಇಂಪಾರ್ಟೆನ್ಸ್ ಗೊತ್ತಿತ್ತು. ಹಾಗಾಗಿ ಯಾವ ವ್ಯಕ್ತಿ ಸತ್ಯ ಶೋಧನೆಗೆ ಹೋಗ್ತಿದ್ನೋ, ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಿದ್ನು, ಅವನಿಗೆ ಅವರು ಸಪೋರ್ಟ್ ಮಾಡ್ತಿದ್ರು. ಭಿಕ್ಷೆ ಬೇಡಿದ್ರು ಅವನಿಗೆ ಭಿಕ್ಷೆ ಕೊಡ್ತಿದ್ರು, ರಾಜಾಶ್ರಯ ಕೂಡ ಅವನಿಗೆ ಸಿಕ್ತಿತ್ತು. ಎಲ್ಲರೂ ಎಲ್ಲ ರೀತಿಯಿಂದ ಅವನನ್ನು ರಕ್ಷಣೆ ಮಾಡ್ತಿದ್ರು, ಪೋಷಣೆ ಮಾಡ್ತಿದ್ರು, ಅವನ ಉಪಜೀವನಕ್ಕೆ ಏನೇನ್ ಬೇಕು ಅದನ್ನು ಒದಗಿಸ್ತಿದ್ರು. ಬಟ್ ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ನಾವೇನಾದ್ರೂ ಆಧ್ಯಾತ್ಮಿಕ ಸಾಧನೆ ಮಾಡ್ತೇವೆ ಅಂತ ಹೇಳಿ ಭಿಕ್ಷೆ ಬೇಡಿ ಅಂತೇಳಿ ಭಿಕ್ಷೆ ಕೇಳಿದ್ರೆ ಯಾರು ಕೊಡೋದಿಲ್ಲ. ಫಸ್ಟ್ ನಮ್ಮನ್ನ ತಲೆಯಿಂದ ಕಾಲಿನವರೆಗೆ ನೋಡ್ತಾರೆ, ನೋಡ್ಬಿಟ್ಟು ಹೇಳ್ತಾರೆ, ಏನೋ ಮೈ ಕೈ ಸರಿ ಇದೆಯಲ್ಲ, ಇವನಿಗೇನು ಮಂಡೆ ಮಾರಿ, ಇವನಿಗೇನು ತೊಂದ್ರೆ, ಹ್ಯಾಂಡಿಕ್ಯಾಪ್ಡ್ ಅಲ್ಲಲ್ಲ, ನಿಮ್ಗೆ ವರ್ಕ್ ಮಾಡಿ ಯಾಕೆ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ, ಹೀಗೆಲ್ಲ ಹೇಳ್ತಾರೆ. ಅಸಂಬದ್ಧ ಮಾತುಕತೆಗಳನ್ನ ಆಡ್ತಾರೆ. ಯಾಕಂದ್ರೆ ಅವರಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ಹಿಂದಿನ ಕಾಲಕ್ಕಿಂತಲೂ ಜಾಸ್ತಿ ಹಣದ ಅವಶ್ಯಕತೆ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ ಸಾಗುವ ವ್ಯಕ್ತಿಗಳಿಗೆ. ನೋಡಿ, ಈ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಸಾಗೋದಂದ್ರೆ ಅವ ಗಂಟೆಗಟ್ಟಲೆ ಧ್ಯಾನ ಮಾಡ್ಬೇಕಾಗ್ತದೆ. ಮತ್ತೆ ಕೆಲವೊಂದು ಅನುಷ್ಠಾನಗಳು ಇರ್ತವೆ, ಅವು ಕೂಡ ಬಹಳಷ್ಟು ಸಮಯಗಳನ್ನ ತಗೋತದೆ. ಹೀಗೆಲ್ಲ ಇರುವಾಗ ಅಲ್ಲಿ ಅವನಿಗೆ ದುಡಿಲಿಕ್ಕೆ ಆ ಟೈಮಲ್ಲಿ ಆಗುದಿಲ್ಲ. ಬೇರೆಯವರ ಸಹಾಯ ಅವನಿಗೆ ಬೇಕೇ ಬೇಕಾಗ್ತದೆ. ಆಗ ಅವರಿಗೂ ಅವನು ಪೇಮೆಂಟ್ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಅವನಿಗೆ ಊಟ ತಿಂಡಿ ತಂದು ಕೊಡುವವರು, ಅವನನ್ನ ಮೇಲ್ವಿಚಾರಣೆ ಮಾಡುವವರು, ಇವರಿಗೆಲ್ಲ ಅವನು ಪೇಮೆಂಟ್ ಮಾಡ್ಲೇಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಹಾಗಾಗಿ ಈಗಿನ ಕಾಲದಲ್ಲಿ ಹಿಂದಿನ ಕಾಲಕ್ಕಿಂತಲೂ ಜಾಸ್ತಿ ಹಣದ ಅವಶ್ಯಕತೆ ಇದೆ. ಅವನ ಹತ್ರ ಹಣ ಇರಬೇಕು, ಅಥವಾ ನನ್ನ ಅಪ್ಪ ಅಮ್ಮ ಜಾಸ್ತಿ ಮಾಡಿಟ್ಟಿರ್ಬೇಕು, ಅಥವಾ ಅವನಿಗೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇರಬೇಕು. ಇದು ಏನು ಇಲ್ಲ ಅಂದ್ರೆ ಅವ ಆಧ್ಯಾತ್ಮಿಕ ಪ್ರಿನ್ಸಿಪಲ್ಸ್ ಗಳನ್ನು ಉಪಯೋಗಿಸಿ ಮೊದಲೇ ಹಣ ಸಂಪಾದನೆ ಮಾಡಿ ಕೂಡಿಟ್ಟು ಮತ್ತೆ ಅನುಷ್ಠಾನಕ್ಕೆ ಕೂರ್ಬೇಕು. ಇಲ್ಲಾಂದ್ರೆ ಅವನಿಗೆ ಆ ಅನುಷ್ಠಾನಗಳನ್ನ, ಧ್ಯಾನವನ್ನ ಅಥವಾ ಸದ್ಗುರುವಿನ ಹತ್ರ ಇದ್ಬಿಟ್ಟು ಅವನ ಗೈಡೆನ್ಸ್ ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಸಮಯ ಸಿಗುದಿಲ್ಲ. ಅವನ ಮನಸ್ಸು ಒಂದು ದ್ವಂದ್ವದಲ್ಲಿರ್ತದೆ, ಒಂದು ಹೊಯ್ದಾಟದಲ್ಲಿರ್ತದೆ. ನಾಳೆಯ ಬಗ್ಗೆ ಏನು, ನಾಳೆ ಊಟದ ಬಗ್ಗೆ ಏನು, ತಿಂಡಿಯ ಬಗ್ಗೆ ಏನು, ಮನೆಯ ಬಾಡಿಗೆ, ಬಟ್ಟೆ ಬರೆ, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಇದರ ಬಗ್ಗೆ ಅವನಿಗೆ ಆಲೋಚನೆ ಬರ್ತಾ ಇದ್ರೆ ಅವ ಧ್ಯಾನ ಮಾಡೋದಾದ್ರೂ ಹೇಗೆ? ಹಾಗಾಗಿ ನಾವು ಫಸ್ಟ್ ಆ ಬ್ಯಾಕ್ ಗ್ರೌಂಡ್ ಅನ್ನ, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅನ್ನ ರೆಡಿ ಮಾಡಿಬಿಟ್ಟು ಆಧ್ಯಾತ್ಮಿಕ ಜೀವನಕ್ಕೆ ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಇಳಿಬೇಕು. ಹಾಗಾಗಿ ಒಬ್ಬ ಜನಸಾಮಾನ್ಯ ವ್ಯಕ್ತಿಗಿಂತಲೂ ಆಧ್ಯಾತ್ಮಿಕ ಸಾಧಕನಿಗೆ ಹಣದ ಅವಶ್ಯಕತೆ ಬಹಳಷ್ಟು ಇದೆ. ಹಾಗಾಗಿ ನಾವು ಫಸ್ಟ್ ಅದನ್ನ ಸೆಟ್ ಮಾಡಿ, ಹಣದ ಬ್ಯಾಕ್ ಗ್ರೌಂಡ್ ಅನ್ನ ಸೆಟ್ ಮಾಡಿ, ನಮ್ಮ ಉಪಜೀವನಕ್ಕೆ ಏನೇನು ಬೇಕು ಅದನ್ನ ಸೆಟ್ ಮಾಡಿಯೇ ಆಧ್ಯಾತ್ಮಿಕ ಅನುಷ್ಠಾನಕ್ಕೆ ಇಳಿಬೇಕು. ಆಗ ನಾವು ಸಕ್ಸಸ್ಫುಲ್ ಆಗ್ತೇವೆ. ಇಲ್ಲ ಅಂದ್ರೆ ಅನುಷ್ಠಾನವನ್ನ ಮಧ್ಯದಲ್ಲಿ ಬಿಟ್ಟು ಹೇಳ್ಬೇಕಾಗ್ತದೆ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಂತವಾಗಿ ಇಷ್ಟೊತ್ತಿನವರೆಗೆ ಆಲಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.